ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ಅಪ್ಡೇಟ್ ಕಡೆ ಹೋಗೋದಕ್ಕೂ ಮುಂಚೆ ಗೈಸ್, ನೀವೇನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ 500 ಸಬ್ಸ್ಕ್ರೈಬರ್ಸ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ ನಂಬರ್ 1, ರಿಂಕು ಸಿಂಗ್ ಅವರು ಆಸ್ ಎ ಕ್ಯಾಪ್ಟನ್ ಆಗಿ ನಿನ್ನೆ ಅನೌನ್ಸ್ಮೆಂಟ್ ಆಗಿದ್ದಾರೆ. ಏನ್ ಗುರು, KKR ಟೀಮ್ಗೆ ರಿಂಕು ಸಿಂಗ್ ಅವ್ರು ಆಸ್ ಎ ಕ್ಯಾಪ್ಟನ್ ಆಗಿ ಅನೌನ್ಸ್ ಆದ್ರ ಅಂತ ನೀವೇನಾದ್ರು ಕೇಳೋದಾಯ್ತು ಅಂತ ಅಂದ್ರೆ, ಇಲ್ಲ ಮಗ, ಅಪ್ಕಮಿಂಗ್ ಬರ್ತಾ ಇರುವಂತ ವಿಜಯ್ ಹಜಾರೆ ಟ್ರೋಫಿಗೆ UP ಉತ್ತರ ಪ್ರದೇಶ ಟೀಮಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ನೆನ್ನೆ ಅನೌನ್ಸ್ಮೆಂಟ್ ಆದ್ರು. ಫಾರ್ ದ ವೆರಿ ಫಸ್ಟ್ ಟೈಮ್ ಸೀನಿಯರ್ ಸ್ಟೇಟ್ ಕ್ರಿಕೆಟ್ ಟೀಮಿಗೆ ರಿಂಕು ಸಿಂಗ್ ಅವರು ಕ್ಯಾಪ್ಟನ್ ಆಗಿ ಟೀಮ್ ನ ಲೀಡ್ ಮಾಡ್ತಾ ಇರೋದು. ಹೋಪ್ಫುಲಿ ಚೆನ್ನಾಗಿ ಲೀಡ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಇಲ್ಲಿಂದ ಏನಾದ್ರು ಚೆನ್ನಾಗಿ ಲೀಡ್ ಮಾಡ್ತು ಅಂತ ಅಂದ್ರೆ KKR ಕೂಡ ಕ್ಯಾಪ್ಟನ್ ಆದ್ರೂ ಆಗ್ಬೋದು, ಯಾರಿಗ್ ಗೊತ್ತು. 6 ಹೊಡಿತಾರೆ ಅಂತ ಅನ್ಕೊಂಡಿದ್ರೆ 6 ಹೊಡೆದ್ಮೇಲೆ ಅವ್ರ ಲೈಫೇ ಚೇಂಜ್ ಆಗೈತೆ. ಕ್ಯಾಪ್ಟನ್ ಆಗೋದು ಇನ್ಯಾವ ದೊಡ್ಡ ವಿಷಯ. ಅಪ್ಡೇಟ್ ನಂಬರ್ 2, RCB ಡೈರೆಕ್ಟರ್ ಆಫ್ ಆಪರೇಷನ್ ಮೊಬಾಟ್ ಅವರು ನಮ್ಮ RCB ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹೌದು ಗುರು, ನಾವು ಟ್ರೋಫಿನ ಎತ್ತೋದಿಕ್ಕೆ ಇಷ್ಟ ಪಡ್ತೀವಿ. ನಾನು RCBಗೆ ಬರೋದಿಕ್ಕೆ ಮೇನ್ ಕಾರಣನೇ RCB ಇಷ್ಟು ವರ್ಷ ಕಪ್ ಗೆದ್ದಿಲ್ಲ ಅನ್ನೋ ಚಾಲೆಂಜ್ನ ನಾನು ಎಂಜಾಯ್ ಮಾಡ್ತೀನೋ ಹೊರತು ಅದನ್ನ ಬಿಡ್ತು ಅಂತ ಅಂದ್ರೆ ನಾನು ಯಾವುದೇ ರೀತಿ ಭಯ ಇಲ್ಲ. ಕಪ್ನ ಗೆಲ್ಸೋದಿಕ್ಕೆ ಆ ಚಾಲೆಂಜ್ನ ನಾನು ಉತ್ಸುಕನಾಗಿ ಕಾಯ್ತಾ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೋಡೋಣ, 1 ವರ್ಷ ಆಗೋಯ್ತು, ಬೇರೆ ಮ್ಯಾನೇಜ್ಮೆಂಟು ಬೇರೆ ಟೀಮ್ ತಗೊಂಡಿದ್ರು, ಆ ಟೀಮ್ನ ಲೀಡ್ ಮಾಡೋದು ಕಷ್ಟನೇ ಇತ್ತು. ಈ ವರ್ಷ ಅವ್ರಿಗೆ ಬೇಕಾದ ಟೀಮ್ನ ಮೆಗಾ ಆಕ್ಷನ್ ಅಲ್ಲಿ ಕಟ್ಟಿದ್ದಾರೆ. ನೋಡೋಣ ಇದಕ್ಕೆಲ್ಲ ಉತ್ತರ ಕೊಡ್ತಾರ. ಸ್ಟೇಟ್ಮೆಂಟ್ ಕೊಡೋದು ದೊಡ್ಡದಲ್ಲ, ಮಾಡಿ ತೋರಿಸಿದ್ರೆ ಮಸ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ. ನಂಬರ್ 3, ಆಲ್ಗಪ್ಪನ್ ಮತ್ತು ESPN ಕ್ರಿಕೆಟ್ ರೈಟರ್ ಅವರು ನಮ್ಮ ಶುಭ್ಮನ್ ಗಿಲ್ ಅವ್ರ ಬಗ್ಗೆ ಮಾತಾಡಿದರೆ. ಶುಭ್ಮನ್ ಗಿಲ್ ಅವರು ಔಟ್ಸೈಡ್ ದ ಏಷ್ಯಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಮಾಡಿದ್ರೆ ಮಾತ್ರ ಅವ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗೋದು. ಮಾಡಬೇಕು ಔಟ್ಸೈಡ್ ಏಷ್ಯಾದಲ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಹೋಪ್ಫುಲಿ ಶುಭ್ಮನ್ ಗಿಲ್ ಅವರು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಂತ ಅನ್ಕೊಂಡಿದೀನಿ. ಹೌದು, ಶುಭ್ಮನ್ ಗಿಲ್ ಅವರು ಏಷ್ಯಾ ಮತ್ತೆ ಇಂಡಿಯಾದಲ್ಲಿ ಆಡೋ ನಾಕ್ಸ್ ನ ಹೊರಗಡೆನೂ ಆಡಿದ್ರೆ ಅವ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಹೇಳಿರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಅಗ್ರಿ ಮಾಡ್ತೀನಿ. ಇನ್ನ ಸುಮಾರು ಜನ ಫಾರ್ಮ್ ಅಲ್ಲೇ ಇಲ್ಲ. ಶುಭ್ಮನ್ ಗಿಲ್ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಬಿಗ್ ಇನ್ನಿಂಗ್ಸ್ ಆಗಿ ಅದನ್ನ ಕನ್ವರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಅಪ್ಡೇಟ್ ನಂಬರ್ 4, ನಮ್ಮ ವಿರಾಟ್ ಕೊಹ್ಲಿ ಮಾಲೀಕರಾಗಿರುವಂತ 18 ರೆಸ್ಟೋರೆಂಟ್ ಮೇಲೆ ನೋಟಿಸ್ ನ ಕೊಟ್ಟಿದ್ದಾರೆ ಫೈರ್ ಡಿಪಾರ್ಟ್ಮೆಂಟ್ ಅವರು. ಏನಕ್ಕಪ್ಪ ಅಂತ ಅಂದ್ರೆ, ಅಲ್ಲಿಗೆ ಹೋಗಿದ್ದಂತ ಯೋಗೇಶ್ ಅನ್ನೋರು ಈ ರೆಸ್ಟೋರೆಂಟ್ ಮೇಲೆ ಒಂದು ಕಂಪ್ಲೇಂಟ್ ನ ಮಾಡಿದ್ದಾರೆ. ಈ 18 ಅಂತ ಏನು ರೆಸ್ಟೋರೆಂಟ್ ಐತಿ ಅದು ಅಂತಾನೆ ಅಲ್ಲ, ದೊಡ್ಡ ರೆಸ್ಟೋರೆಂಟ್ಗಳು ಏನೇನಿದೆ ಅಲ್ಲೆಲ್ಲ ಕರೆಕ್ಟಾಗಿ ಸೇಫ್ಟಿ ಪ್ರಿಕಾಷನ್ಗಳನ್ನ ಸರಿಯಾಗಿ ತಕೊಂಡಿಲ್ಲ. ಅಲ್ಲಿ ಯಾವುದೇ ರೀತಿ ಫೈರ್ ಈ ತರ ಇನ್ಸಿಡೆಂಟ್ ಆಯ್ತು ಅಂತ ಅಂದ್ರೆ ಅದಕ್ಕೆ ಬೇಕಾದಂತ ಸೌಕರ್ಯಗಳನ್ನ ಅಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಗುರು ಅಂತ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ 18 ಕಂಪ್ನಿಯಿಂದ ಯಾವುದೇ ರೀತಿ ರಿಪ್ಲೈ ಬಂದಿಲ್ವಂತೆ. ರಿಪ್ಲೈ ಕೊಡಬೇಕು ಗುರು, ಏನೇನು ಸೇಫ್ಟಿ ಪ್ರಿಕಾಷನ್ ಬೇಕೋ ಅದನ್ನ ತಗೊಬೇಕು. ಅದು ವಿರಾಟ್ ಕೊಹ್ಲಿ ಮಾಲೀಕತ್ವದೇ ಆಗಿರ್ಲಿ, ಇನ್ನು ಯಾವುದೇ ಬೇರೆ ರೆಸ್ಟೋರೆಂಟ್ಗಳೇ ಆಗಿರ್ಲಿ, ಸೇಫ್ಟಿ ಪ್ರಿಕಾಷನ್ ಇದ್ದಷ್ಟು ಒಳ್ಳೇದು. ಹೇಳಿದ್ದಾರೆ, ತಗೊಳ್ತಾರೆ ಅಂತ ಅನ್ಕೊಂಡಿದೀನಿ. ಇದಿಷ್ಟು ಕ್ರಿಕೆಟಿಂಗ್ ಅಪ್ಡೇಟ್ ಆಗಿತ್ತು. ಅಲ್ಲಿ ಟಾಪ್ 5 ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಬಟ್ ಟಾಪ್ 4 ಕ್ರಿಕೆಟಿಂಗ್ ಅಪ್ಡೇಟ್ ಸಾಕು ಅಂತ ಅನ್ಕೊಳ್ತೀನಿ. ಏನಕ್ಕಪ್ಪ ಅಂತ ಅಂದ್ರೆ, ಇದನ್ನ ಬಿಡ್ತು ಅಂತಂದ್ರೆ ಇನ್ನ ದೊಡ್ಡ ಅಪ್ಡೇಟ್ ಏನೂ ಇರಲಿಲ್ಲ ಮೇನ್ ಅಪ್ಡೇಟು. ಅದಕ್ಕಾಗಿ ಈ ವಿಡಿಯೋದಲ್ಲಿ 4 ಅಪ್ಡೇಟ್ ನ ಕೊಟ್ಟಿದ್ದೀನಿ. ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ವಿಡಿಯೋ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬೈ.